ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಹತ್ತಿಯಂತೆ ಮೃದುವಾಗಿರೋ ಗೋಧಿ ದೋಸೆ ರೆಸಿಪಿ. ಇದನ್ನು ಬೆಳಗ್ಗೆ ತಿಂಡಿ, ರಾತ್ರಿ ಊಟ ನಿಮ್ಗೆ ಯಾವಾಗ ಇಷ್ಟ ಆವಾಗ ಮಾಡಿಕೊಂಡು ತಿನ್ಬೋದು. ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಗೋಧಿ ನುಚ್ಚು ಅಥವಾ ಸುಮಾರು 1/4 kg ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು 10 ದೋಸೆಗಳನ್ನ ಮಾಡ್ಕೋಬೋದು. ಗೋಧಿ ನುಚ್ಚನ್ನ ಸುಮಾರು 2 ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ತೊಳೆದಿದ್ದಾಗಿದೆ. ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದುಬಿಟ್ಟಿದ್ದೀನಿ. ಹುಳಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು 2 ರಿಂದ 3 ಟೇಬಲ್ ಸ್ಪೂನಷ್ಟು ಅಥವಾ ಸುಮಾರು ಅರ್ಧ ಗ್ಲಾಸಷ್ಟು, ಅಂದರೆ ಯಾವ ಗ್ಲಾಸಲ್ಲಿ ಗೋಧಿ ನುಚ್ಚನ್ನ ಅಳತೆ ಮಾಡಿಟ್ಕೊಂಡಿದ್ನಲ್ಲ ಸೇಮ್ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹುಳಿ ಮೊಸರು. ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಸಲ. ಅರ್ಧ ಗ್ಲಾಸಷ್ಟು ನೀರು. ಇವಾಗ ಇದನ್ನು ಸುಮಾರು 10 ರಿಂದ 15 ನಿಮಿಷ ನೆನೆಯಕ್ಕೆ ಬಿಡಬೇಕು, ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಗೋಧಿ ನುಚ್ಚು ಮೆತ್ತಗಾಗಬೇಕು. ಸುಮಾರು 15 ನಿಮಿಷ ಆದಮೇಲೆ ಗೋಧಿ ನುಚ್ಚು ಮೆತ್ತಗಾಗಿದೆ. ರುಬ್ಕೊಳ್ತಾ ಇದ್ದೀನಿ. ರೆಗ್ಯುಲರಾಗಿ ದೋಸೆ ಮಾಡ್ತೀವಲ್ಲ ಆ ಹದದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ರುಬ್ಬಿದ್ದಾಗಿದೆ. ಬೇರೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಕಲಿಸ್ಕೋಬೇಕು ಚೆನ್ನಾಗಿ. ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಈನೋ ಪೌಡರ್ ಅಥವಾ ಸ್ವಲ್ಪ ಅಡುಗೆ ಸೋಡಾ ಕೂಡ ಹಾಕ್ಕೋಬೋದು. ಇನ್ಸ್ಟೆಂಟಾಗಿ ಅಂದರೆ ದಿಢೀರನೇ ಹಿಟ್ಟನ್ನ ಹುಳಿ ಬರೆಸ್ಕೋಬೇಕಂದ್ರೆ ಇದೊಂದೇ ಮೆಥಡ್ ಇರೋದು. ಅಥವಾ ಇದನ್ನು ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಹಾಗೆ ಮಾಡ್ಕೊಳ್ಳಿ. ಅಥವಾ ಇನ್ನೊಂದು ದಾರಿ ಇದೆ. ಗೋಧಿ ನುಚ್ಚನ್ನ ನೆನೆ ಹಾಕಿದ್ವಲ್ಲ ಆವಾಗ ಸುಮಾರು 1/4 ಗ್ಲಾಸಷ್ಟು ಉದ್ದಿನ ಬೇಳೆನ ಸೇರಿಸಿ ನೆನೆ ಹಾಕ್ಕೊಂಡು ರಾತ್ರಿನೇ ರುಬ್ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ಚೆನ್ನಾಗಿ ಹಿಟ್ಟು ಹುಳಿ ಬರುತ್ತೆ. 3 ಆಪ್ಷನ್ ಇದೆ ನೋಡಿ. ಈನೋ ಪೌಡರ್ ಹಾಕ್ಕೋಬೋದು, ಹಾಕ್ಕೊಳ್ದೆ ಹಾಗೆ ಮಾಡ್ಬೋದು. ಅಥವಾ ಸ್ವಲ್ಪ ಉದ್ದಿನ ಬೇಳೆನ ಸೇರಿಸಿ ಅಥವಾ ಹೆಸರು ಬೇಳೆ ಕೂಡ ಹಾಕ್ಕೋಬೋದು. ಯಾವುದೇ ರೀತಿಯಾಗಿರೋ ಬೇಳೆ ಹಾಕ್ಕೊಂಡ್ರೆ ಹಿಟ್ಟು ಬೇಗ ಹುಳಿ ಬರುತ್ತೆ. ಹೆಂಚನ್ನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇಷ್ಟ ಇದ್ದರೆ ಸ್ವಲ್ಪ ಹಾಕ್ಕೋಬೋದು. ಮುಚ್ಚಿಡಬೇಕು. ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ದೋಸೆಗೆ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ. ಹುಳಿ ಮೊಸರು ಹಾಕ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ. ಕಾಯಿ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ. ಈರುಳ್ಳಿ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು. ಅಥವಾ ಇದನ್ನು ಎಲ್ಲ ತರಕಾರಿಗಳನ್ನ ಸೇರಿಸಿ ದೋಸೆ ಮಾಡ್ಕೋಬೋದು. ಈರುಳ್ಳಿ ದೋಸೆ ಥರ ಮಾಡ್ಕೋಬೋದು. ತರಕಾರಿ ದೋಸೆ ಅಂದರೆ ಕ್ಯಾಪ್ಸಿಕಮ್ಮು, ಮುಸ್ಕಿನ ಜೋಳ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕಿ ಕೂಡ ಮಾಡ್ಕೋಬೋದು. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.